ಹಲೋ ಹಾಯ್ ನಮಸ್ಕಾರ. ನಾನು ನಿಮ್ಮೆಲ್ಲರ ಪ್ರೀತಿಯ ಅನಿಲ್ ಗುಮ್ನಳ್ಳಿ. ನಿಮ್ಮೆಲ್ಲರೂ ಕೂಡ ಮತ್ತೊಮ್ಮೆ IPL ಹಂಗಾಮಕ್ಕೆ ಸ್ವಾಗತ. IPL ಬಗ್ಗೆ ನನ್ನ ಹಲವಾರು ವಿಡಿಯೋಗಳನ್ನು ನೀವು ಲೈಕ್ ಮಾಡಿದ್ದೀರಾ, ಶೇರ್ ಮಾಡಿದ್ದೀರಾ, ಕಮೆಂಟ್ ಮಾಡಿದ್ದೀರಾ, ಸಬ್ಸ್ಕ್ರೈಬ್ ಕೂಡ ಮಾಡಿದ್ದೀರಾ. ಇವತ್ತು ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ರಣರೋಚಕ ಜಿದ್ದಾಜಿದ್ದಿ ರೈವಲರಿ ಅಟ್ಯಾಕ್, ಎ ಬ್ಯಾಟಲ್ ಬಿಟ್ವೀನ್ ಟೂ ಟೀಮ್ಸ್. ಹೊಸ ಸಾಮ್ರಾಟ ಯಾರು? 19ನೇ ಸೀಸನ್ನಿನ ವಿಜೇತ ತಂಡ ಯಾವುದು? ಗೆಲುವನ್ನು ಯಾವ ತಂಡ ಪಡೆಯುತ್ತೆ? ಈ ಎಲ್ಲ ಕುತೂಹಲ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ. ಅದುವೇ ಇವತ್ತಿನ ವಿಶೇಷ ಹಿಸ್ಟ್ರಿ ರಿಪೀಟ್. ಒಂದು ಕಡೆ ಡಿಫೆಂಡಿಂಗ್ ಚಾಂಪಿಯನ್ RCB ಆದರೆ ಮತ್ತೊಂದು ಕಡೆ ಡಾರ್ಕ್ ಹಾರ್ಸ್ GT. ಇವತ್ತಿನ ಪಂದ್ಯದಲ್ಲಿ ಹಿಸ್ಟ್ರಿ ರಿಪೀಟ್ ಆಗುತ್ತಾ ಅಥವಾ ಡಿಫೀಟ್ ಆಗುತ್ತಾ? ಅದುವೇ ಇವತ್ತಿನ ಕದನ ಕುತೂಹಲ. ಹಾಲಿ ಚಾಂಪಿಯನ್ RCB ತಂಡ ಅಜೇಯ ಓಟವನ್ನು ಮುನ್ನಡೆಸಿ ಫೈನಲ್ನಲ್ಲಿ ಸಜ್ಜಾಗಿದ್ದರೆ, ಡಾರ್ಕ್ ಹಾರ್ಸ್ ಅಂತೆ ಮತ್ತೆ ಎದ್ದು ಬಂದಂಥ GT ತಂಡ RCBಗೆ ಸೆಟ್ ಹೊಡಿಲಿಕ್ಕೆ ಇವತ್ತು ಸಜ್ಜಾಗಿದೆ. RCB ತಂಡಕ್ಕೆ ಡಿಫೆಂಡಿಂಗ್ ಚಾಂಪಿಯನ್ ಅನ್ನೋ ಬಲ ಇದ್ದರೆ, GT ತಂಡಕ್ಕೆ ತನ್ನ ಓನ್ ಗ್ರೌಂಡಲ್ಲಿ ಆಡ್ತಾ ಇರ್ತಕ್ಕಂಥದ್ದು ಮತ್ತೊಂದು ಬಲ. ಹಾಗಾಗಿ ಇವತ್ತಿನ ಪಂದ್ಯದಲ್ಲಿ ಯಾವ ತಂಡ ಗೆಲ್ಲುತ್ತೆ ಅಂತಕ್ಕಂಥದ್ದು ಕುತೂಹಲದಿಂದ ಲಕ್ಷಾಂತರ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಎಷ್ಟೋ ಜನ ಅಭಿಮಾನಿಗಳು RCB ತಂಡವನ್ನು ಮತ್ತೆ ಎರಡನೇ ಸರಿ ಗೆಲ್ಲಿಸಬೇಕು ಅಂತ ಕಾಯ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ RCB ಅಭಿಮಾನಿಗಳಿಗೆ ಎಲ್ಲಿ GT ತಂಡ RCBಗೆ ಆಘಾತವನ್ನು ನೀಡುತ್ತೋ ಅಂತಕ್ಕಂಥ ಭಯ ಕೂಡ. ಹಾಗೆ ತವರಿನ ಅಭಿಮಾನಿಗಳು GT ತಂಡ ಕ್ವಾಲಿಫೈಯರ್ ಒಂದಲ್ಲಿ ಸೋತಾ ಇದೆ, ಈ ಫೈನಲ್ನಲ್ಲಿ RCBಗೆ ಒಂದು ಸೋಲಿನ ರುಚಿಯನ್ನು ತೋರಿಸಿ ಮತ್ತೆ ಒಂದು 2022ರಲ್ಲಿ ಕಪ್ಪನ್ನು ಗೆದ್ದಂಥ GT ತಂಡ ಪ್ರಪ್ರಥಮ ಬಾರಿಗೆ ಗಿಲ್ ನಾಯಕತ್ವದಲ್ಲಿ 2026ರಲ್ಲಿ ಒಂದು ಕಪ್ಪನ್ನು ಗೆಲ್ತಕ್ಕಂಥ ಅವಕಾಶ ಇದೆ. ಅದನ್ನು ನಮ್ಮ ಓನ್ ಗ್ರೌಂಡಲ್ಲಿ ಸಾಬೀತುಪಡಿಸಬೇಕಾಗುತ್ತೆ ಅಂತಕ್ಕಂಥ ಒಂದು ಕುತೂಹಲ ಈ ಎಲ್ಲವೂ ಕೂಡ ಇವತ್ತು ತೆರೆ ಬೀಳುತ್ತೆ. ಕಳೆದ 2 ತಿಂಗಳಿಂದ ಕ್ರಿಕೆಟ್ ಅಭಿಮಾನಿಗಳು IPLನ ಈ ಒಂದು ರೈವಲರಿ ಅಟ್ಯಾಕ್ ಅಂತ ಹೇಳುವಾಗ ಇದರಲ್ಲಿ ಹುಚ್ಚೆದ್ದು ಕುಳಿದಿದ್ರು. ಇವತ್ತಿಗೆ ಕೊನೆ ಬೀಳುತ್ತೆ. ವಿಜೇತ ತಂಡ ಕಳೆದ ಬಾರಿ RCB ಗೆದ್ದಿತ್ತು, ಈ ಸರಿ ಮತ್ತೆ RCBನೇ ಗೆಲ್ಲುತ್ತಾ, ಅಥವಾ ಹೊಸ ವಿಜೇತ ತಂಡವಾಗಿ ನ್ಯೂ ಚಾಂಪಿಯನ್ ಟೀಮ್ ಆಗಿ GT ಹೊರಹೊಮ್ಮುತ್ತಾ? ಇವೆಲ್ಲವೂ ಕೂಡ ಉತ್ತರವನ್ನು ನೀಡತಕ್ಕಂಥ ಬಹಳ ಪ್ರಮುಖವಾದ ಮತ್ತು ನಿರ್ಣಾಯಕವಾದ ಅತ್ಯಂತ ಮಹತ್ವದ ಪಂದ್ಯಕ್ಕೆ ನರೇಂದ್ರ ಮೋದಿ ಸ್ಟೇಡಿಯಂ ಸಜ್ಜಾಗಿದೆ. RCB ತಂಡ ಬ್ಯಾಟಿಂಗ್ ಬೌಲಿಂಗ್ ಎಲ್ಲದರಲ್ಲೂ ಕೂಡ ಸದೃಢವಾಗಿದೆ. GT ತಂಡ ಕೂಡ ಸದೃಢವಾಗಿದೆ. ಹಾಗಾಗಿ ಎರಡೂ ತಂಡಗಳನ್ನು ನಾವು ಅತ್ಯಂತ ಸುಲಭವಾಗಿ ಪರಿಗಣಿಸಂಗಿಲ್ಲ. ಯಾವ ತಂಡ ಕೂಡ ಗೆದ್ದರೂ ಕೂಡ ಇವತ್ತಿನ ಪಂದ್ಯದಲ್ಲಿ ನಾವು ಒಂದು ಒಳ್ಳೆಯ ಗೆಲುವು ಅಂತಲೇ ಪರಿಗಣಿಸಬೇಕು. 2022ರಲ್ಲಿ ಹಾರ್ದಿಕ್ ಪಾಂಡ್ಯ GT ತಂಡಕ್ಕೆ ಪ್ರಥಮವಾಗಿ ಕಪ್ಪನ್ನು ಗೆಲ್ತಾರೆ. ಆನಂತರ ಒಂದು ಫೋಟೋಶೂಟಲ್ಲಿ ಇದು ಕಾಕತಾಳೀಯ ಅಂತೀರಿ ಏನಂತೀರೋ, ಆದರೆ ಇದು ಸಾಬೀತಾಗಿದೆ. 23ರಲ್ಲಿ ಫೋಟೋಶೂಟಲ್ಲಿ ಹಾರ್ದಿಕ್ ಪಾಂಡ್ಯ ಪಕ್ಕ CSK ತಂಡದ ನಾಯಕನಾಗಿರ್ತಕ್ಕಂಥ ಧೋನಿ ನಿಂತಿರ್ತಾರೆ. ಆ ತಂಡ ಆ ಬಾರಿ ಕಪ್ಪನ್ನು ಗೆಲ್ಲುತ್ತೆ. 24ರಲ್ಲಿ ಇದೇ ಹಾರ್ದಿಕ್ ಪಾಂಡ್ಯದ ಪಕ್ಕ KKR ತಂಡದ ನಾಯಕರಾಗಿರ್ತಕ್ಕಂಥ ಶ್ರೇಯಸ್ ಅಯ್ಯರ್ ನಿಂತಿರ್ತಾರೆ. KKR ತಂಡ 24ರಲ್ಲಿ ಕಪ್ಪನ್ನು ಗೆಲ್ಲುತ್ತೆ. 25ನೇ ಸಾಲಿನಲ್ಲಿ ಇದೇ ಹಾರ್ದಿಕ್ ಪಾಂಡ್ಯ ಪಕ್ಕ ಪಾಟೀದಾರ್ ನಿಂತಿರ್ತಾರೆ. RCB ಚೊಚ್ಚಲ ಕಪ್ಪನ್ನು ಗೆಲ್ಲುತ್ತೆ. 26ರಲ್ಲಿ ಈ ಬಾರಿ ಅದೇ ಹಾರ್ದಿಕ್ ಪಾಂಡ್ಯ ಪಕ್ಕ ಗಿಲ್ ನಿಂತಿರ್ತಾರೆ. ಹಾಗಾದರೆ ಇವತ್ತಿನ ಪಂದ್ಯದಲ್ಲಿ ಏನಾಗ್ಬೋದು? ಹಿಸ್ಟ್ರಿ ರಿಪೀಟ್ ಆಗುತ್ತಾ? ನೋಡೋಣ ಇವತ್ತಿನ ಪಂದ್ಯ ಎಷ್ಟು ವಿಶೇಷವಾಗಿದೆ ಅಂತ. ಅದೇ ರೀತಿ ಕೆಲವು ಕುತೂಹಲಗಳೇನಪ್ಪ ಅಂದರೆ, ಕಳೆದ 2 ಪಂದ್ಯಗಳಲ್ಲಿ GT ತಂಡದ ಬ್ಯಾಟಿಂಗ್ ಬೆನ್ನೆಲುಬಾಗಿರ್ತಕ್ಕಂಥ ಎಡಗೈ ಆಕರ್ಷಕವಾಗಿ ಆಡ್ತಕ್ಕಂಥ, ಕಳೆದ ವರ್ಷ ಬ್ಯಾಟ್ಸ್ಮನ್ ಅಂತಕ್ಕಂಥ ಒಂದು ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ಸುದರ್ಶನ್ ಕೂಡ ಈ ಬಾರಿ ಒಳೆಯನ್ನು ಹರಿಸಿದ್ದಾರೆ. ಅವರು ಕೂಡ ಈಗ ಮುಂಚೂಣಿಯಲ್ಲಿದ್ದಾರೆ. ಅವರು ಕಳೆದ 2 ಪಂದ್ಯಗಳಲ್ಲಿ ಯಾವ ರೀತಿ ಹಿಟ್ ವಿಕೆಟ್ ಆಗ್ತಾರೆ ಅಂದರೆ, ನೋಡುಗರಿಗೆ ಒಂದು ರೀತಿ ಆಶ್ಚರ್ಯ ಆಯಿತು. ಅದೊಂಥರ ಕುತೂಹಲ ಅಂತ ಅನ್ಬೋದು. ಅವ್ರು ಬೀಸಿದಂಥ ಬ್ಯಾಟು ಬಾಲನ್ನು ಮುಂದಕ್ಕೆ ಕಳಿಸಿ ಬ್ಯಾಟು ಹಿಂದೆ ಹೋಗಿ ವಿಕೆಟ್ ಮೇಲೆ ಬೀಳುತ್ತೆ. ಸೇಮ್ ಎರಡೂ ಕೂಡ ಈಗ 3ನೇ ಪಂದ್ಯದಲ್ಲಿ RCB ವಿರುದ್ಧ ಸುದರ್ಶನ್ ಅವರು ಯಾವ ರೀತಿ ಔಟ್ ಆಗ್ತಾರೆ ಅಂತಕ್ಕಂಥದ್ದು, ಹೀಗೆ ಹಲವಾರು ಕುತೂಹಲಗಳಿಗೆ ಸಾಕ್ಷೀಭೂತರಾಗಿದೆ. ನಾವು RCB ತಂಡದ ಬಲಾಬಲವನ್ನು ನೋಡ್ತಾ ಬರೋದಾದರೆ, ಆ ತಂಡದಲ್ಲಿ ಬ್ಯಾಟಿಂಗ್ ಮತ್ತು ಬೌಲಿಂಗು ಫೀಲ್ಡಿಂಗ್ ಎಲ್ಲದರಲ್ಲೂ ಕೂಡ RCB ತಂಡ ನಿಜವಾಗ್ಲೂ ಇವತ್ತಿನ ಮತ್ತೆ 2ನೇ ಸಾರಿ ಕಪ್ಪನ್ನು ಗೆಲ್ಲಲಿಕ್ಕೆ ಎಲ್ಲ ರೀತಿಯಲ್ಲಿ ಸದೃಢವಾಗಿದೆ. ವೆಂಕಟೇಶ್ ಅಯ್ಯರ್ ಅವರು ವಾಪಸ್ ಬಂದಿರತಕ್ಕಂಥದ್ದು ತಂಡದ ಆರಂಭಿಕವಾಗಿ ಭರ್ಜರಿಯಾದ ಒಂದು ಬ್ಯಾಟಿಂಗ್ ಬಲವನ್ನು ಹೆಚ್ಚಿದೆ. ಅದೇ ರೀತಿ ಕೊಹ್ಲಿ ಅವರು ಹಿಂದಿನಂತೆ ಫಾರ್ಮಲ್ಲಿದ್ದಾರೆ. ಪಾಟೀದಾರ್ ಅವರು 92 ರನ್ಗಳಲ್ಲಿ ಏನು ಕ್ವಾಲಿಫೈಯರ್ ರನ್ನಲ್ಲಿ GT ತಂಡದ ಎಲ್ಲ ಬೌಲರ್ಗಳನ್ನು ಮನಬಂದಂತೆ ದಂಡಿಸ್ತಾರೆ. 92 ರನ್ಗಳನ್ನು ಗಳಿಸ್ತಾರೆ. ಪಡಿಕಲ್ ಇನ್ನೂ ಸ್ವಲ್ಪ ಹೆಚ್ಚು ರನ್ನನ್ನು ಗಳಿಸಬೇಕಾಗ್ತದೆ. ಡೆವಿಡ್ ಫಾರ್ಮಿಗೆ ಬರಬೇಕು. ಇನ್ನು ಭುವಿ ಬಗ್ಗೆ ನಾವು ಬೌಲಿಂಗ್ ವಿಭಾಗದಲ್ಲಿ ಹೇಳಲೇಬೇಕಿಲ್ಲ. ಭುವಿ ಅವರು ಈಗಾಗಲೇ 26 ವಿಕೆಟ್ಗಳನ್ನು ಗಳಿಸಿ ಈಗ ರಬಡ ಎದುರಾಳಿಯಾಗಿರ್ತಕ್ಕಂಥ ರಬಡ 28 ವಿಕೆಟ್ಗಳನ್ನು ಗಳಿಸಿ ಪರ್ಪಲ್ ಕ್ಯಾಪನ್ನು ಗಳಿಸಿದರೆ, ಭುವಿ ಈ ಪಂದ್ಯದಲ್ಲಿ ಏನಾದ್ರು ಒಂದು 3 ಅಥವಾ 4 ವಿಕೆಟನ್ನು ಗಳಿಸಿದರೆ ಈ ಬಾರಿಯ RCB ತಂಡದ ಒಬ್ಬ ಅತ್ಯುತ್ತಮ ಬೌಲರ್ನ ಜೊತೆಗೆ ಪರ್ಪಲ್ ಕ್ಯಾಪನ್ನು ಗಳಿಸ್ತಾರೆ ಅವರು.
ಹಾಗೆ ಕೃಣಾಲ್ ಪಾಂಡ್ಯ ಮತ್ತು ಸುಯೇಶ್ ಶರ್ಮಾ ಸ್ಪಿನ್ ವಿಭಾಗದಲ್ಲಿ ಅತ್ಯುತ್ತಮವಾದಂಥ ಒಂದು ಜವಾಬ್ದಾರಿಯನ್ನು ವಹಿಸಿದರೆ ನಾವು ರಸಿಕ್ ಸಲಾಂ ಬಗ್ಗೆ ಹೇಳಲೇಬೇಕು. ಎಂತಹ ಸಂದರ್ಭದಲ್ಲಿ ಎಂಥ ಪಿಚ್ ಆಗಿರಲಿ, ಎಂಥ ಬ್ಯಾಟ್ಸ್ಮನ್ ಆಗಿರಲಿ, ಅವರನ್ನು ಕಟ್ಟಿ ಹಾಕಿ ವಿಕೆಟನ್ನು ಗಳಿಸ್ತಕ್ಕಂಥ RCB ಒಬ್ಬ ಹೆಮ್ಮೆಯ ಬೌಲರ್ ಅಂತ ಹೇಳಲೇಬೇಕು. ಈಗ GT ತಂಡ ಎಷ್ಟು ಡಾರ್ಕ್ ಹಾರ್ಸ್ ಅಂದರೆ, ಆರಂಭಿಕರಾಗಿರ್ತಕ್ಕಂಥ ಸುದರ್ಶನ್ ಮತ್ತು ಗಿಲ್ ಅವರು ರನ್ ಒಳಗೇನೆ ಹರಿಸ್ಬಿಟ್ಟು ತಂಡಕ್ಕೆ ಯಾವಾಗಲೂ ಕೂಡ ಆಪತ್ ಬಾಂಧವರೇ. ಆದರೆ ನಾವಿಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಬಟ್ಲರು ಆಕ್ರಮಣಕಾರಿ ಯಾವ ಟೈಮಲ್ಲಿ ಅವ್ರು ಹೆಂಗೆ ಸಿಡಿತಾರೆ ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ತೆವೇಟಿಯ ಆಲ್ರೌಂಡರ್ ಅವರು ಕಡೆಯಲ್ಲಿ ಬಂದ್ಬಿಟ್ಟು ರನ್ನನ್ನು ಗಳಿಸ್ತಕ್ಕಂಥ ಆಟಗಾರ. ಹಾಗಾಗಿ ಮತ್ತು ವಾಷಿಂಗ್ಟನ್ ಸುಂದರ್ ಕೂಡ ಈ ಬಾರಿ IPLನಲ್ಲಿ ತುಂಬ ಚೆನ್ನಾಗಿ GT ತಂಡಕ್ಕೆ ನೆರವಾಗಿದ್ದಾರೆ. ಇನ್ನು ಬೌಲಿಂಗ್ ವಿಭಾಗದಲ್ಲಿ ನಾವು GT ಬಗ್ಗೆ ಹೇಳಂಗೆ ಇಲ್ಲ. ರಬಡಾ, ಸಿರಾಜ್ ಅವರು ತಂಡಕ್ಕೆ ರಬಡಾ ಅವರೀಗ ಪರ್ಪಲ್ ಕ್ಯಾಪ್ 28 ವಿಕೆಟನ್ನು ಗಳಿಸಿ ಅವರೇ ಈಗ ಲೀಡಿಂಗ್ ವಿಕೆಟ್ ಟೇಕರ್ ಆಗಿದ್ದಾರೆ. ಸಿರಾಜ್ ಕೂಡ ಒಳ್ಳೆ ಬೌನ್ಸರ್ ಮೂಲಕ ರನ್ನನ್ನು ಕಂಟ್ರೋಲ್ ಮಾಡ್ತಿದ್ದಾರೆ, ಆರಂಭದಲ್ಲೇ ವಿಕೆಟನ್ನು ಗಳಿಸ್ತಾ ಇದ್ದಾರೆ. ಮತ್ತು ಆ ತಂಡದ ರಶೀದ್ ಖಾನ್ ಅಂತಲೂ ತಂಡವನ್ನು ಯಾವಾಗ ಸಂಕಷ್ಟದಲ್ಲಿರುತ್ತೆ ಆಗ ಆ ತಂಡವನ್ನು ಪಾರು ಮಾಡ್ತಕ್ಕಂಥ ಒಂದು ತಂತ್ರಗಾರಿಕೆ ಇರ್ತಕ್ಕಂಥ ಒಬ್ಬ ಬೌಲರು. ಹಾಗಾಗಿ GT ತಂಡ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡರಲ್ಲೂ ಕೂಡ ಸದೃಢವಾಗಿದೆ. RCB ತಂಡಕ್ಕೆ ತನ್ನ ಪೈಪೋಟಿ ನೀಡ್ತಿನ ಕುತೂಹಲದಲ್ಲಿ ನಿಂತಿದೆ. ಇನ್ನು ನಾವು ಎರಡೂ ತಂಡಗಳ ಬಲಾಬಲವನ್ನು ನೋಡಬಹುದಾದರೆ ಈ ಒಂದು ಅಹಮದಾಬಾದ್ ಪಿಚ್ನಲ್ಲಿ ಹೆಚ್ಚು ರನ್ಗಳ ಸುರಿಮಳೆ ಕಳೆದ ಬಾರಿಯ 2025ರಲ್ಲಿ ಇದೇ RCB ತಂಡನ ಕಪ್ಪನ್ನು ಗೆದ್ದಿದ್ದು ಇದೇ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಪಂಜಾಬ್ ವಿರುದ್ಧ. ಹಾಗಾಗಿ RCB ತಂಡ IPL ಇತಿಹಾಸವನ್ನು ನೋಡೋದು ಬರೋದಾದರೆ 2009, 11 ಮತ್ತು 2016ರಲ್ಲಿ 3 ಬಾರಿ ರನ್ನರ್ ಅಪ್ ಆಗಿದೆ. 2025ರಲ್ಲಿ ಕಪ್ಪನ್ನು ಗೆದ್ದು 18ನೇ ಆವೃತ್ತಿಯಲ್ಲಿ ಆ ಒಂದು ಕಪ್ಪಿನ ಏನೊಂದು ಬರ ಇತ್ತು ಅದನ್ನು ನೀಗಿಸ್ಕೊಳ್ತದೆ. ಈಗ 2026ರಲ್ಲಿ ಮತ್ತೆ ಫೈನಲಿಗೆ ಬಂದಿದೆ. ಇನ್ನು ನಾವು GT ತಂಡ ನೋಡ್ತಾ ಬರೋದಾದ್ರೆ 2022ರಲ್ಲಿ ಹಾರ್ದಿಕ್ ಪಾಂಡ್ಯ ನಾಯಕತ್ವದಲ್ಲಿ ಪ್ರಪ್ರಥಮವಾಗಿ ಕಪ್ಪನ್ನು ಗೆಲ್ಲುತ್ತೆ. 2023ರಲ್ಲಿ ಮತ್ತೆ ಫೈನಲಿಗೆ ಬಂದಿರ್ತದೆ. ಆದರೆ CSK ತಂಡ ಅವರಿಗೆ ಆಘಾತವನ್ನು ನೀಡಿ ಸತತ 2ನೇ ಬಾರಿ ಕಪ್ಪನ್ನು ಗೆಲ್ತಕ್ಕಂಥ ಒಂದು ಆಸೆಗೆ ತಣ್ಣೀರನ್ನು ಎರಚಿದ್ದಾರೆ. ಈಗ 2026ರಲ್ಲಿ ಮತ್ತೆ ಫೈನಲಿಗೆ ಬಂದಿದ್ದಾರೆ. ನೋಡಿ, ಹಿಸ್ಟ್ರಿ ಯಾವ ಥರ ರಿಪೀಟ್ ಆಗುತ್ತೆ, ಡಿಫೀಟ್ ಆಗುತ್ತೆ ಅನ್ನೋದಕ್ಕೆ ಆರಂಭದಲ್ಲೇ ಹೇಳಿದೆ ನಿಮಗೆ. ಈ ಎಲ್ಲ ಕದನ ಕುತೂಹಲಗಳಿಗೆ ಇವತ್ತಿನ ಪಂದ್ಯದಲ್ಲಿ ತೆರೆ ಬೀಳುತ್ತೆ. ಡಿಫೆಂಡಿಂಗ್ ಚಾಂಪಿಯನ್ RCB ಗೆಲ್ಲುತ್ತಾ ಅಥವಾ ಡಾರ್ಕ್ ಹಾರ್ಸ್ GT ಗೆಲ್ಲುತ್ತಾ? ತವರಿನ ಅಂಗಳದಲ್ಲಿ GT ಮೇಲುಗೈ ಸಾಧಿಸುತ್ತಾ? ಕಳೆದ ಬಾರಿಯ ಫೈನಲ್ನಲ್ಲಿ PBKSಗೆ ಸೋಲಿಸಿದಂತಹ ಅದೇ ಸೋಲನ್ನು ಈಗ ಮತ್ತೆ GTಗೆ ಸೋಲನ್ನು ತೀರಿಸುತ್ತಾ RCB ಇರ್ತಕ್ಕಂಥದ್ದು. ಒಟ್ಟಾರೆ ಈ ಒಂದು ಫೈನಲ್ನಲ್ಲಿ ಯಾವ ತಂಡ ಈಗ ಟಾಸ್ ಗೆದ್ದು ಫಸ್ಟ್ ಬ್ಯಾಟ್ ಮಾಡಬೇಕಾ ಅಥವಾ ಬೌಲ್ ಮಾಡಬೇಕಾ? ಕಳೆದ ಬಾರಿ RCB ತಂಡ ಫಸ್ಟ್ ಬ್ಯಾಟ್ ಮಾಡಿ ಗೆಲುವನ್ನು ದಾಖಲಿಸಿರ್ತದೆ. IPL ಇತಿಹಾಸವನ್ನು ನೋಡ್ತಾ ಬರೋದಾದರೆ ಫೈನಲ್ ಪಂದ್ಯ ಹೆಚ್ಚು ಬಿಗುವಿನಿಂದ ಮತ್ತು ಒತ್ತಡದಿಂದ ಇರೋದ್ರಿಂದ ಮೊದಲು ಬ್ಯಾಟ್ ಮಾಡ್ತಕ್ಕಂಥ ತಂಡಕ್ಕೆ ಹೆಚ್ಚು ಅನುಕೂಲ ಆಗ್ತಕ್ಕಂಥ ಅಂತ ಒಂದು ಮಾತನ್ನು ಹೇಳ್ತಾ ಎರಡೂ ತಂಡಗಳು ಸಮಬಲ ಪೈಪೋಟಿ ನೀಡೋದ್ರಿಂದ ಯಾವ ತಂಡ ಗೆದ್ದರೂ ಕೂಡ ಕೂದಲೆರ ಅಂತರದಲ್ಲಿ 19ನೇ ಸೀಸನ್ನ ಕಪ್ಪನ್ನು ಎತ್ತಿ ಹಿಡಿತವೆ. ಈ ಕಪ್ಪನ್ನು ಗೆಲ್ಲಲಿಕ್ಕೆ ಎರಡೂ ತಂಡಗಳಿಗೆ ಸಮಾನ ಅವಕಾಶ ಇದೆ. ಎರಡೂ ಕೂಡ ಸಮಾನ. ಯಾವ ತಂಡ ಗೆದ್ದರೂ ಕೂಡ ಆ ಕಪ್ಪಿಗೆ ಅಷ್ಟೇ ಒಂದು ಗೌರವ ಬರುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಇದೇ ರೀತಿ IPL ನನ್ನ ವಿಡಿಯೋಗಳನ್ನು ಲೈಕ್ ಮಾಡಿದರೆ, ಶೇರ್ ಮಾಡಿದರೆ, ಇವತ್ತು ಕೂಡ ನೀವು ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಈ ಹೊಸ ಸಾಮ್ರಾಟ 2019ರ IPLನ ಹೊಸ ಸಾಮ್ರಾಟ ಯಾರು ಅಂತಕ್ಕಂಥದ್ದನ್ನು ನೀವೆಲ್ಲರೂ ಕೂಡ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ನಿಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ನಮಸ್ಕಾರ.